ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ನವೆಂಬರ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಐಂದ್ರಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಇವತ್ತು ಮಕ್ಕಳ ದಿನಾಚರಣೆ. ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ. ಆ ಆಚಾರ್ಯರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಬರುತ್ತೆ. ಮಕ್ಕಳ ಜೊತೆ ಎಲ್ಲವನ್ನ ಮರೆತು ಬಿಡ್ತಿದ್ರಂತೆ. ಅದಕ್ಕೆ ಅವರ ಒಂದು ಜನ್ಮದಿನದ ಅನುಸಾರವಾಗಿ ತುಂಬ ಪ್ರೀತಿಯಿಂದ ಚಾಚಾ ನೆಹರು, ಅಜ್ಜ ನೆಹರು ಅನ್ನತಕ್ಕಂಥದ್ದು. ಒಂದು ಅಜ್ಜನಲ್ಲಿ ಪ್ರೀತಿ ಜಾಸ್ತಿ ಮೊಮ್ಮಕ್ಕಳ ಮೇಲೆ ಅಂತಕ್ಕಂಥದ್ದು. ಅವರ ನೆನಪಿನ ಅರ್ಥವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ಎಲ್ಲರಿಗೂ, ನಾಡಿನ ಸಮಸ್ತ ಬಂಧುಗಳಿಗೂ ಈ ಮಕ್ಕಳ ದಿನಾಚರಣೆ. ಅದರ ಜೊತೆಯಲ್ಲಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮರ ಜಯಂತಿ. ನಮ್ಮ ನಾಡು ಕಂಡ ದೇಶದ ಮೊಟ್ಟ ಮೊದಲ ಪ್ರಥಮ ಸ್ವಾತಂತ್ರ್ಯ ಸೇನಾಪತಿ ಅಂತ ಹೇಳಬಲ್ಲೆ. ನನ್ನ ತಾಯಿ ದೇಶದ ಅವತ್ತಿನ ಬ್ರಿಟಿಷರ ಆ ಒಂದು ವಿರುದ್ಧ ಯುದ್ಧ ಸಾರಿದ ಪ್ರಥಮ ಸೇನಾನಿ, ಒಂದು ಮಹಿಳಾ ಸೇನಾನಿ. ಸ್ವಾತಂತ್ರ್ಯ ಸಂಗ್ರಾಮ ನೀವು ಯಾವತ್ತಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಹಾಕೊಂಡು ನೋಡಿ ಮಕ್ಕಳೇ. ನಮ್ಮ ನಾಡು, ನಮ್ಮ ಜಲ, ನಮ್ಮ ಭಾಷೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ? ಇವತ್ತು ಹಾಕ್ಕೊಂಡು ಹುಡುಕಿ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ನೆಟ್ಟಲ್ಲೆಲ್ಲ ಸಿಗುತ್ತೆ, OTT. ಇಲ್ಲದೆಲ್ಲ ತೋರಿಸೋ ಬದಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಆ ತಾಯಿ ಜಗನ್ಮಾತೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಆವಾಹನೆ ಬಿ ಸರೋಜಾದೇವಿಯವರ ಮೇಲೆ. ನಮ್ಮ ಕಾಲಕ್ಕೆ ನಮಗಿಂತ ಒಂದು ಚಿತ್ರಗಳನ್ನು ತೋರಿಸ್ತಿದ್ರು. ರಜಾ ಬಂತು ಅಂದರೆ ಶಾಲೆಗಳಲ್ಲಿ ಕರ್ಕೊಂಡು ಹೋಗ್ತಿದ್ರು, ಹಾಕ್ತಿದ್ರು. ಮನೆಗಳಲ್ಲೂ ಅಷ್ಟೆ. ಮರೆಯಲಾರದಂಥ ಒಂದು ನೆನಪುಗಳು ಅದು. ನಮ್ಮ ದೇಶ ಪ್ರೇಮ, ನಾಡ ಪ್ರೇಮ. ಅದನ್ನು ಕಟ್ಟಿದವರು ಯಾರು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕಿತ್ತೂರು ಅಂದರೆ ಎಲ್ಲಿದೆ, ಕಿತ್ತೂರು ರಾಣಿ ಅಂದರೆ ಯಾರು, ಚೆನ್ನಮ್ಮ ಅಂದರೆ ಏನು. ಇವತ್ತು ಆ ಬಯಲುವಂಗಲದಲ್ಲಿ ಇರ್ತಕ್ಕಂಥ ತಾಯಿಯ ಆ ಒಂದು ಸಮಾಧಿ ನಾವು ತಿಳ್ಕೋಬೇಕು ಮಕ್ಕಳೇ. ನಮ್ಮೂರ ಬಗ್ಗೆ, ನಮ್ಮ ಪ್ರತಿ ಒಬ್ಬ ಕನ್ನಡಿಗನ ಹೃದಯದಲ್ಲಿ ಹೃದಯ ಸಾಮ್ರಾಟರಾಗಿ ನಿಂತಿರ್ತಕ್ಕಂಥ ಶಕ್ತಿಭೂತಗಳು ಇವು. ಅದನ್ನು ತಿಳಿಸ್ಕೊಡ್ತಿಲ್ಲ ನಾವು, ಮರೆತು ಬಿಟ್ಟಿದ್ದೇವೆ. ನಾಡಿಗೋಸ್ಕರ ತನು, ಮನ, ಧನ, ಪ್ರಾಣ, ಮಕ್ಕಳ ಸಮೇತ ಯಾವತ್ತಿಗೂ ಬಗಲಿಲ್ಲ ನನ್ನ ತಾಯಿ ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮಳೆ ಪ್ರತಿಯೊಬ್ಬ ಸ್ತ್ರೀಯು, ಕನ್ನಡಿಗ ಸ್ತ್ರೀ, ನೀವು ನಂಬೋಲ್ಲ, ಎಷ್ಟು ಶಾಂತವೋ ಅಷ್ಟೇ ಒಂದು ಶಕ್ತಿಶಾಲಿ. ನಿಜ ಹೇಳ್ತೇನೆ ಮಕ್ಕಳು. ಮೊನ್ನೆ ಒಂದು ದೊಡ್ಡ ಅಧಿಕಾರಿಣಿ, ನಿನಗೆ ಗೊತ್ತಿದೆಯಾ, ನಿನ್ನ ಒಂದು ಇಲಾಖೆಯ ದೊಡ್ಡ ಒಂದು ಅಧಿಕಾರಿಣಿ, ಅವರ ಜಾತಕನೂ ಏನೋ ಹೇಳಿದ್ದೇನಮ್ಮ ಅನ್ನತಕ್ಕಂಥದ್ದು. ಗುರುಗಳೇ, ನಾನು ಆ ಇಲಾಖೆನಲ್ಲೇ ಈ ಒಂದು ಅಧಿಕಾರಿ, ಆ ಮೇಡಮ್ ಕೆಳಗಡೆನೆ ಅನ್ನತಕ್ಕಂಥದ್ದು. ಪ್ರತಿಯೊಬ್ಬ ನಾರಿಯಲ್ಲೂ ಕಿತ್ತೂರು ರಾಣಿ ಇದ್ದಾಳೆ ಮಕ್ಕಳೇ. ನನ್ನ ತಾಯಿ ಚೆನ್ನಮ್ಮ ಇದ್ದಾಳೆ. ಅವತ್ತಾದ್ರೂ ತುಂಬ ನೋವಾಗ್ತಿದೆ, ಬಾಧೆ ಆಗ್ತಿದೆ, ಸಂಕಟ ಆಗ್ತಿದೆ, ನನ್ನಲ್ಲಿ ಇಲ್ಲ ಆ ಶಕ್ತಿ ಅಂದಾಗ ನಿಜ ಹೇಳ್ತೇನೆ ಮಕ್ಕಳೇ, ಪ್ರತಿಯೊಬ್ಬ ನಮ್ಮ ಕನ್ನಡದ ಸ್ತ್ರೀ
ನೀವು ಅಮ್ಮನಾಗಬೇಕಾ, ರಾಣಿಯಂತೆ ನಿಲ್ಲಬೇಕಾ? ಎಲ್ಲೋ ಒಂದು ಜೀವನದಲ್ಲಿ ಬರ್ತವೆ ಪರೀಕ್ಷೆಗಳು. ಚೆನ್ನಮ್ಮನಂತೆ ಯೋಚನೆ ಮಾಡಿ ಆ ಪರೀಕ್ಷೆಗಳನ್ನು ಗೆಲ್ಲಲು, ಆ ಪರೀಕ್ಷೆಗಳನ್ನು ಎದುರಿಸಲು ವರ್ಷಕ್ಕೊಮ್ಮೆಯಾದರೂ ಅಂಥದೊಂದು ಚಿತ್ರ ಹಾಕೊಂಡು ನೋಡಿ ಮಕ್ಕಳೇ. ತಾಯಂದ್ರ, ನಿಮ್ಮ ಬಲ ನಿಮಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಆಂತರಿಕವಾಗಿ ಒಂದು ಮಹಾಪ್ರಣವ ಶಕ್ತಿ ಇದೆ, ನೆನಪಿಟ್ಟುಕೊಳ್ಳಿ. ನೀವು ಗಮನಿಸ್ತಿಲ್ಲ, ಗೊತ್ತಿಲ್ಲದೆಯೋ ಯಾವುದೋ ಒಂದು ಈ ಕುರಿಗಳ ಜೊತೆ, ಕುನ್ನಿಗಳ ಜೊತೆ, ನಾಯಿಗಳ ಜೊತೆ, ಹಂದಿಗಳ ಜೊತೆ, ಕತ್ತೆಗಳ ಜೊತೆ ನಾನು ಹಾಗೆ ಏನು ಅಂತ ಬದುಕ್ಬಿಟ್ಟಿದ್ದೇವೆ. ನನ್ನ ಜೀವನ ಇಷ್ಟೇ, ನನ್ನ ಬದುಕಿಷ್ಟೇ. ಹೌದು, ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು ನಡೆಸ್ತಿದೆ ಯಾವುದೋ ಶಕ್ತಿ ಇರಲಿ. ಆ ಶಕ್ತಿಗೆ ಶರಣಾಗತಿ ಮಾಡಿಬಿಟ್ಟು ಕೇಳೋಣ, ಭವತಿ ಭಿಕ್ಷಾ ಅಂದೇ ಭಗವಂತ, ನಾನು ಹೆಜ್ಜೆ ಇಡ್ತಿದ್ದೇನೆ, ನನಗೆ ದಾರಿ ತೋರಿಸು ಅಂತ. ಬರೀ ಮದುವೆ, ಮನೆ, ಮಗು, ಕುಟುಂಬ ಇಷ್ಟಲ್ಲೇ ನಿಂತ್ಕೋಬೇಡಿ ಮಕ್ಕಳು. ಅದನ್ನ ಎಲ್ಲರೂ ಮಾಡ್ತಾರೆ. ಅದು ಜೀವನದ ಒಂದು ಭಾಗ, ಅದುವೇ ಅವಿಭಾಜ್ಯ ಅಂಗ ಅಲ್ಲ. ಇನ್ನು ಮೇಲೆ ಜನರೇಷನ್ಸ್ ನೀವು ಬೇರೆ, ಇನ್ನು ನಿಮ್ಮ ಆಲೋಚನೆ ಬದಲಾಯಿಸ್ಕೊಳ್ಳಿ. ಅವಳೋದು ಬಿಡಿ, ತಗೊಳ್ಳೋ ನಿರ್ಧಾರ ಮೊದಲು. ಈ ನಿರ್ಧಾರ ಇದು ನನ್ನ ಮನೆಗೆ, ಮನೆತನಕ್ಕೆ, ಕುಟುಂಬಕ್ಕೆ, ಮುಖ್ಯವಾಗಿ ನನಗೆ ತೃಪ್ತಿ ಇಡುತ್ತದಾ? ಒಂದು ಸ್ವಲ್ಪ ಸಮಯ ತಗೊಳ್ಳೋಣ. ಇದರಿಂದ ಏನು ಪ್ರಯೋಜನ? 2 ಜಾತಕ ನೋಡಿದ್ದಾನೆ ಮಕ್ಕಳೇ, ಮತ್ತೆ ನಿನ್ನೆಯೂ ಕೂಡ ಸಂಕಟ ಆಗುತ್ತೆ. 2000 ಇಸ್ವಿಯವರು ಹುಷಾರು ಅಂತ ಹೇಳಿದ್ದೆ, ಒಂದೇ ಮಾತು ಏನು ಕೇಳಿಲ್ಲ ನಾನು. ಲಗ್ನದಲ್ಲಿ ರಾಹು, ಗುರು ವಕ್ರನಾಗಿ ವೃಷಭದಲ್ಲಿ. ಅಮ್ಮ ಎಲ್ಲಿದ್ದಾಳೆ ಮಗಳು, ಇದ್ದಾಳ ಅಂತ ಹೋಗಿ ಮದುವೆ ಆಗ್ಬಿಟ್ಟಿದ್ದಾಳೆ. ನಿನ್ನ ಮಗಳಿಗಿರೋದೇ 2ನೇ ಮದುವೆ ಆಗಬೇಕು, ಇಲ್ಲ 2ನೇ ವ್ಯಕ್ತಿಯ ಜೊತೆ. ಅವಳು ಅಂಥವನ್ನೇ ಹುಡುಕ್ಬಿಟ್ಟಿರ್ತಾಳೆ ಅಂದ್ರೆ ಗುರುಗಳೇ ಅವನಿಗೆ ಆಲ್ರೆಡಿ ಮದುವೆ ಆಗಿ ಡೈವರ್ಸ್ ಆಗುತ್ತೆ, ಕ್ಯಾರೆಕ್ಟರ್ಲೆಸ್, ಎಡವಟ್ಟು. ಲಗ್ನ ರಾಹು ನೋಡಿ ಕಟ್ಟಿ ಹಾಕಿಬಿಟ್ಟಿದೆ. ನೀವು ರಾಣಿ ಚೆನ್ನಮ್ಮ ತಾನೆ? ಹೌದು, ಜಾತಕದಲ್ಲಿ ಬರೆದಿದೆ. ಒಂದು ಸ್ವಲ್ಪ ಶಕ್ತಿ ಸಾಮರ್ಥ್ಯವನ್ನ ಅಳವಡಿಸ್ಕೊಂಡು ಮದುವೆ ಆಗೋಣ. ಏನಾಗ್ಬಿಡ್ತು 25ಕ್ಕೆಲ್ಲ ಅಂತ ಕೊತ ಅನ್ನುವಂಥ ಅಧಿಕಾರದ ವ್ಯಕ್ತಿ ಅವನು, ತುಂಬಾ ದೊಡ್ಡ ರಾಜ ಪದವಿ, ರಾಜಮನೆತನ. ಏನು ಆಗ್ತಿಲ್ವಲ್ಲ? ಎಲ್ರೂ ಆಗೋದೇ ಮದುವೆ ಆಗೋದು, ಜೀವನದಲ್ಲಿ ಆಗೋದು ಒಂದು ಬಾರಿ ಮದುವೆ ಆಗೋಣ, ಕಾಯೋಣ. ತಂದೆ ತಾಯಿ, ಕುಟುಂಬ, ಸಮಾಜ, ಬಂಧು ಬಳಗ, ಸ್ನೇಹಿತರು, ಆತ್ಮೀಯರು ಎಲ್ಲರೂ ಮುಂದುಗಡೆ ನಿಂತಿದ್ದೇವೆ ಮಕ್ಕಳೇ. ಬರೀ ನನಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ದುಡುಕಿ ನಿರ್ಧಾರ ತಗೋಬೇಡಿ. ಇನ್ನೊಂದು 2002ರಲ್ಲಿ ಹುಟ್ಟಿದವರು ಹುಷಾರು ಅಂತ ಹೇಳಿದ್ರೆ ಅಲ್ಲೂ ಕೂಡ ತಾಯಿ, ನಿನ್ನ ಮಗಳು ಒಪ್ಪಲ್ಲ ಕಣೋ, ದಗದಗಿಸೋ ಬೆಂಕಿ ಕಣೋ, ಅಜಗಜಾಂತರ. ಅವಳು ಅಜ, ಆಗ್ತಿರೋವನು ಗಜ. ಅವನು ಒಪ್ಪಿದ್ದಾನೆ, ಸರಿ ಆಗ್ಲಿ ನೋಡಿ, ಇಲ್ಲೊಂದು ಹೊಂದಾಣಿಕೆ ಇದೆ, ಇನ್ನೂ ಸ್ವಲ್ಪ ಸಮಯ ತಗೊಳ್ಳಿ ಅಂತ ಹೇಳಿ ಕಳಿಸಿದ್ದೇನೆ. ಪರಿಪೂರ್ಣ ಒಪ್ಪಿದಾರಾ? ಅರ್ಥ ಮಾಡ್ಕೊಂಡಿದಾರಾ? ಹೊಂದಾಣಿಕೆ ಆಗಿದೆ ಅನ್ಸುತ್ತಾ? ಸಮಾಧಾನ ಆಗಿದೆ ಅನ್ಸುತ್ತಾ? ದಯಮಾಡಿ ಹೇಳ್ತಾನೆ ಮಕ್ಕಳೇ, ಅಂತ ಆತುರತೆ ಬೇಡ, ಅಂತ ದುಡುಕುತನ ಬೇಡ. ಜಸ್ಟ್ ವೆಯ್ಟ್. ಏನೂ ಆಗೋಲ್ಲ. ಯಾರೂ ನಿಮ್ಮ ಅದೃಷ್ಟ ಕಿತ್ಕೊಂಡು ಹೋಗೋದಕ್ಕಾಗೋಲ್ಲ. ನಿಮ್ಮ ದುರದೃಷ್ಟವನ್ನು ಯಾರೂ ಹಂಚ್ಕೊಳ್ಳಲ್ಲ. ನಾಳೆ ಒಂಟಿಯಾಗಿ ನಿಂತು ಬಿಡ್ತೀರಿ, ಯಾರು ನಿಮ್ಮ ಜೊತೆ ಬರಲ್ಲ. ತಂದೆ ತಾಯಿ ಏನು ಹೇಳ್ತಿದ್ದಾರೆ ಗೊತ್ತಾ? ತಂದೆ ಅದೆಷ್ಟು ಬಿಕ್ಕಿ ಎತ್ತಿದಾನೋ ಹೇಮಮ್ಮ, ನಿನ್ನ ಯಜಮಾನ ತಾಯಿ ಅದೆಷ್ಟು ಬಿಟ್ಟು ಬಿಡು ಅಂದ್ಬಿಟ್ಟಿದ್ದಾನೆ. ಬಿಟ್ಟು ಬಿಡೋ ತಾಯಿ, ನೀನಾದರೂ 10 ತೋರಿಸ್ಕೊಬಿಟ್ಟೆ ಇದೆ. ಆ ತಂದೆ ಎದೆ ಹೊಡೆದು ಕೂತು ಬಿಟ್ಟಿದ್ದಾನೆ. ಬಿಟ್ಟು ಬಿಡು, ಇನ್ನು ಮಾತಾಡಬೇಡ. ನಮಗೆ ಹೇಳ್ದಿ ಎದ್ದೋಗಿ ಎಲ್ಲಿದ್ದಾಳೋ ಏನು ಎತ್ತೋ. ಅಷ್ಟು ಕಠಿಣವಾಗಿ ನಿರ್ಧಾರ ತಗೋಬೇಕಾ ಮಕ್ಕಳೇ? ನಿಮ್ಮ ಜೀವನ ಕಟ್ಟಬೇಕು ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಯೋಚಿಸಿ. ನನ್ನ ಮಾತು ಕೇಳಿ. ನೀವು ತಪ್ಪಲ್ಲ, ನೀವು ಮದುವೆ ಆಗುವುದು ತಪ್ಪಲ್ಲ, ನಿಮ್ಮ ಆಯ್ಕೆ ತಪ್ಪಲ್ಲ. ಅದು ದಟ್ ಇಸ್ ಯೋರ್ಸ್. ಸ್ವಲ್ಪ ಊರುಗೋಲಿಟ್ಕೊಳ್ಳಿ. ಅಲ್ಲೊಂದು ರಾಜ್ಯ, ಪಟ್ಟ, ಅಧಿಕಾರ, ಗೌರವ. ಇನ್ನೊಂದು ತಾಯಿ ಜೀವ ಬಂದಿತ್ತು. ಮಗ SSLC ತುಂಬಾ ಕಮ್ಮಿ ಮಾರ್ಕ್ಸು. PUC ಗುರುಗಳೇ ಒದ್ದಾಡಿಸುತ್ತೆ, ಸುಮ್ಮನಿರು ಅಂತ. ಫೇಲು. ಬೇರೆ ಏನಕ್ಕೂ ಆಗ್ತೀನಂದ್ರೆ ಬೇಡ ಸುಮ್ಮನಿರು. ಅವನು ಮಾಸ್ಟರ್ಸ್ ಮಾಡೋ ಜಾತಕ ಅಂದ್ರೆ ನಂಬಿಕೆ ಇಲ್ಲ ಆಕೆಗೆ. ನಂಬಲ್ಲ. ಇವತ್ತು ಬಂದು ಹೇಳುತ್ತೆ, ಮೈ ಸನ್ ಹ್ಯಾಸ್ ಕಂಪ್ಲೀಟೆಡ್ ಮಾಸ್ಟರ್ಸ್. ಗುರುಗಳೇ ನನಗೆ ಆಶ್ಚರ್ಯ, ನೀವೊಬ್ಬರೇ ಅವನ ಬಗ್ಗೆ ಕಾನ್ಫಿಡೆನ್ಸ್ ಇಟ್ಟಿತ್ತು.
ಬೆಳಿಬೇಡಿ ಹಿಡ್ಕೊಳ್ಳಿ, ಅವ್ನಿಗೆ ಬೆನ್ ತಟ್ಟಿ ನೀನೇ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿ ನಿನ್ನ ಮಗನಿಗೆ. ಹೌದು, ಇವತ್ತು ಅವರ ಮಗನ ಸಾಧನೆಗೆ ನಾನು ಅಲ್ಲವೇ ಅಲ್ಲ ತಾಯಿಯೇ ಆ ಕಿತ್ತೂರು ರಾಣಿ ಚೆನ್ನಮ್ಮ ನಿಂತ್ಕೊಬಿಡ್ತು. ಸಂಗೊಳ್ಳಿ ರಾಯಣ್ಣನ ಆ ಶಕ್ತಿಯನ್ನ ಅರ್ಥ ಮಾಡ್ಕೊಂಡು, ಇಲ್ಲ ಮಗ, ಗುರುಗಳು ಹೇಳಿದ್ದಾರೆ ನಿನ್ ಕೈಯಲ್ಲಿ ಆಗುತ್ತೆ ಅಂತ. ಇವತ್ತು ಮಾಸ್ಟರ್ಸ್ ಮಾಡ್ಕೊಂಡಿದ್ದಾನೆ ಮಕ್ಕಳೇ. PUC ನಲ್ಲಿ ಫೇಲ್ ಅಂದಿದ್ದ ಮಗು, ಅನ್ಬಿಲೀವಬಲ್ ಶಕ್ತಿ ಎಲ್ಲಿತ್ತು ಒಳಗಡೆಯೇ. ಅದಕ್ಕೆ ಆ ದೀಪಕ್ಕೆ ಎಣ್ಣೆ ಹಾಕ್ತವ್ರು ಯಾರು, ಬೆಳಗಿಸಿದವ್ರು ಯಾರು? ನಿಮ್ಮವರೇ, ನೀವೇ. ಅದಕ್ಕೆ ಹೇಳ್ತಿದ್ದೇನೆ, ನಿಮ್ಮನ್ನ ಕೈ ಮುಗಿದು ಕೇಳ್ಕೋತಿದ್ದಾನೆ. ಅನ್ಬಿಲೀವಬಲ್ ಶಕ್ತಿಗಳಿದ್ದಾವೆ, ದಯಮಾಡಿ ಹೇಳ್ತಾನೆ. ಎಚ್ಚರಿಕೆ, ಸರಿಯಾಗಿ ಪಡಿಸ್ಕೊಳ್ಳಿ. ಯಾಕಂದ್ರೆ ಕಿತ್ತೂರು ರಾಣಿ ಅಂದ್ರೇನೆ ನಮ್ಮ ಇಡೀ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಮೊಟ್ಟ ಮೊದಲ ಸೇನಾಪತಿ. ನಮಗೊಂದು ಹೆಮ್ಮೆ, ಅದು ನಮ್ಮ ಕನ್ನಡತಿ. ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲು ರಣಕಹಳೆ ಬೀಸಿದಂತ ತಾಯಿ ಜೀವ. ಒಂದು ಹೆಣ್ಣು ಹುಲಿ ಹೆಂಗಿರುತ್ತೆ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಆ ಹುಲಿ ಬಗ್ಗೆ ನೀವು ರಿಸರ್ಚ್ ಮಾಡಿ ನೋಡಿ. ಸುಮ್ಮನೆ ಅಲ್ಲ, 15 ದಿನ ಅವನಿಗೆ 15 ದಿನ ಹತ್ರಕ್ಕೆ ಬಿಟ್ಕೊಳ್ಳೋದು, ಮಗು ಮಾಡ್ಕೊಳಕ್ಕಷ್ಟೇ. ಆಗ ಲವ್ ಅನ್ನುತ್ತೆ. ನಾನು ಒಳ್ಳೆ ಸಂತಾನ ಪಡಿಬೇಕು ಅಂತೇಳಿ ಸುಮ್ಮನೆ ಯಾರ್ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಒಂದು ಹೆಣ್ಣು ಹುಲಿ ಹತ್ರ ಹೋಗ್ಬೇಕಂದ್ರೆ 4-6 ಘಟಾನುಘಟಿ ಹುಲಿಗಳು ಹೋಗ್ತವೆ ಮಕ್ಕಳೇ, ಘಟಾನುಘಟಿ ಹುಲಿಗಳು ಹೋಗ್ತವೆ. ಸಿಕ್ಕಾಬಟ್ಟೆ ಶಕ್ತಿ. ಬಡದಾಡ್ತವೆ, ಹತ್ರಕ್ಕೆ ಬಿಡಲ್ಲ. ಬಡದಾಡಿ ಒಂದೊಂದು ಹುಲಿಗೂ ಕಡಿಮೆ ಅಂದ್ರೂ 100-200 ಕಿಲೋಮೀಟರ್ ವರೆಗೂ ಒಂದು ವ್ಯಾಸ ಅವನ ಪರಿಧಿ. ಇಸ್ ಅ ಕಿಂಗ್ ಅವನು, ಬಾ ತೋರಿಸ್ತೀನಿ ಅಂತಾನೆ. ಅಷ್ಟು ಹತ್ರಕ್ಕೆ ಅವನನ್ನ ಬಿಟ್ಕೊಳ್ಳಲ್ಲ ಹೆಣ್ಣು ಹುಲಿ. ಮಾಂಸ ಹೊಡಿಬೇಕು, ಪುಸಿ ಹೊಡಿಬೇಕು, ಆಕೆಗೆ ಮಕ್ಕಳಿದ್ರೆ ಅವ್ರಿಗೂ ಊಟ ತಂದು ಹಾಕ್ಬೇಕು. ಆ ಹೆಣ್ಣು ಹುಲಿ ಹೀಟಿಗೆ ಬಂದಾಗ ಸುಮ್ಮನೆ ಯಾರ್ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ರಾಣಿ ಚೆನ್ನಮ್ಮ ಶಕ್ತಿ ನೆನಪಿಟ್ಕೊಳ್ಳಿ. ಕಡೆಗೆ ಇಷ್ಟೆಲ್ಲ 3 ತಿಂಗಳು ನೆನಪಿಟ್ಕೊಳ್ಳಿ. 3 ತಿಂಗಳು ಎಂತ ಹುಲಿ ಗೊತ್ತವನು, ಸಿಕ್ಕಾಪಟ್ಟೆ ಶಕ್ತಿ. ನೆನಪಿಟ್ಕೊಳ್ಳಿ, ಸಿಂಹಕ್ಕಿಂತ ಶಕ್ತಿ ಹುಲಿಗಿರುತ್ತೆ. ಅಂತ ಗಂಡುಲಿನ ಜರ್ಗು ಅನ್ನುತ್ತೆ. ದೆನ್ ಆಯ್ತಲ್ವಾ, ಆ ಮೀಟಿಂಗ್ 15-20 ದಿನ ಅಷ್ಟೇ. ಅಲ್ಲೊಂದು ಪ್ರೀತಿ. ಆಯ್ತು, ಹೋಗ್ತಾ ಇರು. ಯಾಕೆ ಗೊತ್ತಾ? ನನ್ನ ಮಕ್ಕಳು ಕಾಣೋ ಅಂತ. ನಾನು ಗರ್ಭ ಧರಿಸಿದ್ದೀನಿ, ಐ ಶುಡ್ ಬಿ ಪ್ರೊಟೆಕ್ಷನ್. ಇನ್ನು ಹತ್ರಕ್ಕಿಲ್ಲ, ನೀನು ಹೋಗ್ತಾ ಇರು ಅಂತ ಒದ್ದೋಡಿಸ್ಬಿಡುತ್ತೆ. ತನ್ನ ಮಕ್ಕಳಾಗ್ಬಿಡ್ತು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಯಾರನ್ನೂ ಹತ್ರಕ್ಕೆ ಬಿಡೋಲ್ಲ. ರೌದ್ರ ಹುಲಿ ಆಗ್ಬಿಡುತ್ತೆ. ಪ್ರತಿ ಸ್ತ್ರೀಯೂ ಹಾಗೆ. ಯಾರಂದ್ರೆ ಯಾರನ್ನೋ ಯಾಕೆ ಬದುಕು ಕಟ್ಕೋತೀರಿ ಮಕ್ಕಳೇ? ಅವನಲ್ಲಿ ಆ ಯೋಗ್ಯತೆ ಇದೆ. ಒಂದು ಹುಲಿಯಲ್ಲೇ ಅಷ್ಟು ಶಕ್ತಿ ಇರಬೇಕಾದ್ರೆ ಒಂದು ಹೆಣ್ಣು ಹುಲಿ, ನೀವೆಂತ ಒಂದು ಸಾಮ್ರಾಜ್ಯ ಸೇನಾಪತಿ. ಅದನ್ನ ಕಿತ್ತೂರು ರಾಣಿ ಚೆನ್ನಮ್ಮ ನೋಡಿ. ವಾಹ್, ಮೈ ನೆವರೇಳಿಸುತ್ತೆ ಒಂದೊಂದು ಡೈಲಾಗುಗೂ. ಈ ಸರೋಜಮ್ಮ ಇವತ್ತು ನಮ್ಮ ಜೊತೆ ಇಲ್ಲ. ನಾಡು ಕಂಡ ಅಪ್ರತಿಮ ಒಂದು ನಟನೆಯ ಮೇರುಕೃತಿ. ಬದುಕಿದ್ದು ಹಾಗೆ ದಂತಕಥೆಯಾಗೆ ಬದುಕ್ಬಿಟ್ಟವರೊಂದು ತುಂಬಾ ಒಳ್ಳೆ ಸುಂದರವಾದ ಕಥೆಯಾಗೆ ಬದುಕಿದ್ರು ಅಮ್ಮ. ಒಂದು ಸ್ತ್ರೀ ಹೇಗಿರ್ಬೇಕು, ಯಾವ ರೀತಿ ಅಲಂಕಾರಬದ್ಧ, ಶಾಸನಬದ್ಧ, ಸಾಮ್ರಾಜ್ಯಬದ್ಧ ಒಂದು ಬದುಕು ಅಂದ್ರೆ, ಆಗ ಒಂದು ಮಾತಂತೆ, ಅದೇನೇ ಸರೋಜದೇವಿ ತರ ಯಾವಾಗ್ಲೂ ಕುಲ್ಕಿ ಅಲಂಕಾರದಲ್ಲೇ ಇರ್ತೀಯ ಅಂತ. ಸರೋಜಮ್ಮ ಇದ್ದಿದ್ದೇ ಹಾಗೆ. ಕಟ್ಟ ಕಡೆಯ ದಿನದವರೆಗೂ ಅವ್ರು ಹಾಗೆ ಇದ್ದಿದ್ದು. ಅದೇ ಅಲಂಕಾರ, ಶಿಸ್ತುಬದ್ಧ ಜೀವನ. ನಾವಿವತ್ತು ನೋಡಿ ಒಂಚೂರು ಏನಾದ್ರೂ ಒಂದು ಎಳೆದಾಟ ಆಗ್ಬಿಡ್ತು ಅಂದ್ರೆ ಆ ಮುಖದಲ್ಲಿ ಬೊಟ್ಟಿಲ್ಲ, ಕೇಶಾಲಂಕಾರ ಇಲ್ಲ, ಹೂವಿಲ್ಲ, ಇಲ್ಲ, ಒಂದು ಕಾಡಿಗೆ ಇಲ್ಲ, ಕುಂಕುಮ ಇಲ್ಲ, ಒಂದು ಅರಿಶಿನ ಇಲ್ಲ, ಒಂದು ತುರುಬು ಕಟ್ಟೋದಿಲ್ಲ. ಅದೇ ಏನೋ ಇವರು ನೋಡಿ. ಆ ತಾಯಿ ಜೀವ ಎಂಥ ಸಂದರ್ಭದಲ್ಲಿ ಮದುವೆ, ಎಂಥ ಸಂದರ್ಭದಲ್ಲಿ ದೂರ, ಎಲ್ಲಾದ್ರೂ ಆಕೆ ಅಂದಕ್ಕೆ ಮೀರಿದ ಅಂದವ. ಆ ಗತ್ತು. ಬದುಕಿದಷ್ಟು ದಿನವೂ ಕಿತ್ತೂರು ರಾಣಿ ಚೆನ್ನಮ್ಮನ ತರನೇ ಬದುಕಿದ್ರು. ಅದೇ ಗತ್ತು.
ನೀವು ಪ್ರತಿಯೊಬ್ಬ ಸ್ತ್ರೀಯಲ್ಲೂ ನಾನು ಹೇಳ್ತಿದ್ದೇನೆ, ಒಂದು ತಂದೆಯಾಗಿ, ಅಣ್ಣನಾಗಿ, ಮಿತ್ರನಾಗಿ, ಬಂಧುವಾಗಿ ನೀವು ನೆನಪಿಡಿ, ನೀವೇ ಸುಟ್ಕೋತಿದ್ದೀರಿ. ಒಂದು ಹೆಜ್ಜೆ ಇಡೋಕೆ ಮೊದಲು ತಪ್ಪಾದ ಹೆಜ್ಜೆ ಅಂತ ನಾನು ಯಾವುದೂ ತಪ್ಪಲ್ಲ, ಪ್ರಪಂಚದಲ್ಲಿ ಸರಿಯೇ ಇಲ್ಲ ಅಂದಮೇಲೆ ತಪ್ಪೆಲ್ಲಿದೆ? ಆಯ್ಕೆ ಇರ್ಬೋದು, ಮದುವೆ ಇರ್ಬೋದು, ವೃತ್ತಿ ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯವಹಾರ ಇರ್ಬೋದು, ಒಂದು ಶೂರಿಟಿ ಇರ್ಬೋದು, ಒಂದು ಜಾಗ ಮಾಡೋದಿರ್ಬೋದು, ಒಂದು ಹಣಕಾಸಿನ ಲೆಕ್ಕಾಚಾರ ಇರ್ಬೋದು. ಸ್ವಲ್ಪ ಸಮಯ ತಗೊಳ್ಳಿ, ಅನುಭವಸ್ಥರ ಹತ್ರ ಕೇಳಿ, ಪರವಾಗಿಲ್ಲ. ಒಂದೊಂದೇ ಹೆಜ್ಜೆ ಇಡೋ, ಒಂದೊಂದೇ. ನನ್ನ ಮಾತು ಕೇಳಿ, ದುಡುಕಬೇಡಿ, ಲಕ್ಷ್ಯವನ್ನು ಸಾಧಿಸುತ್ತೀರಿ. ನನ್ನ ಮಾತು ಕೇಳಿ, ಲಕ್ಷ್ಯವನ್ನು ಸಾಧಿಸುತ್ತೀರಿ. ದಿಸ್ ಇಸ್ ಫಾರ್ ಶೋರ್. ಬೇರೇನು ಯೋಚನೆ ಮಾಡಿ, ಒಂಚೂರು ಆ ಕ್ಷಣ, ಆ ದಿನ ನೋಡೋಣ, ಏನೂ ಆಗೋಲ್ಲ, ರಾಜ್ಯ ಕಳ್ಕೊಳ್ಳಲ್ಲ ಮಕ್ಕಳೇ. ಯಾಕಂದ್ರೆ ಇವತ್ತು ಕಿತ್ತೂರು ರಾಣಿ ಜನ್ಮೋತ್ಸವ ಅಲ್ವಾ, ನಿಮ್ಮ ಶಕ್ತಿಗಳ ಪರಿಚಯ ನಾನು ಮಾಡಿಕೊಡ್ಬೇಕು. ಮಕ್ಕಳು ನಿಮಗೆ ಗೊತ್ತಿಲ್ಲ, ಎಲ್ಲೋ ಈ ಕುರಿಗಳು, ಕತ್ತೆಗಳು, ಈ ಹಂದಿಗಳ ಜೊತೆ ಅಂತ ವ್ಯಕ್ತಿಗಳ ಜೊತೆ ಸೇರಿ ಅಂತ ಅನ್ನೋ ಒಂದು ಪರಿಸರ ಪ್ರಭಾವಕ್ಕೆ ಒಳಗಾಗಿ ನಿಮ್ಮಲ್ಲಿ ಶಕ್ತಿಯೇ ಇಲ್ಲ ಅಂತ ಕುಸಿದು ಕೂತ್ಕೊಬಿಟ್ಟಿದ್ದೀರಿ. ನಿಮ್ಮ ಸಾಧನೆ ಏನು, ನೀವೇನು ಮಾಡಬಲ್ಲ. ಆಗಿನ ಕಾಲದಲ್ಲೇ, ಯಾರೂ ಇಲ್ಲದ ಕಾಲಘಟ್ಟದಲ್ಲೇ ಆ ತಾಯಿ ಜೀವ ನಮ್ಮ ರಾಷ್ಟ್ರಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಬಲಿದಾನ ಮಾಡಿದಂಥ ತಾಯಿ, ಪ್ರತಿಯೊಬ್ಬ ಕನ್ನಡಿಗನಲ್ಲಿಯೂ ಕೆಚ್ಚೆದೆಯನ್ನು ತುಂಬಿಸಿದಂಥ ತಾಯಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಉಗೆ ಉಗೆ ಚೆನ್ನಮ್ಮ ಅಂತ ಹೇಳ್ತೀನಿ, ಉಗೆ ಉಗೆ ಮಾದೇವ ಅಂತ ಹೇಗೆ ಹೇಳ್ತೀವೋ, ಉಗೆ ಉಗೆ ಪ್ರತಿ ಸ್ತ್ರೀಯಲ್ಲೂ ಚೆನ್ನಮ್ಮ ಇದ್ದೀರಿ, ಚೆನ್ನಮ್ಮ ಇದ್ದೀರಿ. ನನಗೆ ಇವತ್ತಿಗೂ ಒಬ್ರು ಚೆನ್ನಮ್ಮ ಗೊತ್ತಿದ್ದಾರೆ. ಹೌದು, ಅವರಿಗೆ ಒಂದು ಉದ್ಯೋಗ ಬರುತ್ತೆ, ಗಂಡ ಯಜಮಾನ, ಒಳ್ಳೆ ಒಂದು ಬಿಸ್ನೆಸ್ಸು, ಒಂದು 20-30 ಬೇಕರಿಗಳಿದೆ. ತುಂಬಾ ಆತ್ಮೀಯರು, ಹೋಗೋಬಾರು ಅಂತ ಗೆಳೆಯರು, ಕಾಲೇಜ್ ಮೇಟ್. ಆ ಮಗು ನೋಡಿ, ರವಿಶಂಕರ್ಜಿ, ರವಿಜಿ, ನಿಮ್ಮ ಸ್ನೇಹಿತರು ಬೇಡ ಅಂತಿದ್ದಾರೆ ನಿಮ್ಮ ಗೆಳೆಯ ಅಂತ. ಏನಾಯ್ತು, ಇರ್ಲಿ ಬಿಡೋ ಅಂತ. ಇಷ್ಟು ವ್ಯವಹಾರಗಳಿದೆ, ಆಕೆ ಹೋಗಿ ಹೊರಗಡೆ ದುಡಿಬೇಕಾ? ಹೆಸರೇ ಚೆನ್ನಮ್ಮ, ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ. ನನ್ನ ಮಾತು ಕೇಳು, ತಾಯಿ ಜೀವನ ಕಳಿಸು, ಅವಳೇ ಈ ಮನೆಗೆ ರಕ್ಷಣೆಯಾಗಿ ನಿಂತ್ಕೊಳ್ಳೋದು. ನನ್ನ ಮಾತು ಕೇಳು ಪರಂ, ಬೇಡ ಕಣೋ, ನಿನ್ನ ಕೈ ಹಿಡ್ಕೋತೀನಿ. ಕೇಳ್ತಿದ್ದ ನನ್ನ ಮಾತು, ಸ್ವಲ್ಪ ಯಾರ ಮಾತು ಕೇಳ್ತಿರ್ಲಿಲ್ಲ. ಕೈ ಹಿಡ್ಕೊಂಡು ಹೇಳಿದೆ, ನಿನಗೆ ಗೊತ್ತಿಲ್ಲ, ಅದು ಬರೀ ಅಡಿಗೆ ಮಾಡು ಮಕ್ಕಳು ಮನೆಗಲ್ಲಪ್ಪ, ಆ ತಾಯಿ ಜೀವ ನಿಂತರೆ 10 ಜನಕ್ಕೆ ನೆರಳು ಕೊಡು, ಒಂದು ದೊಡ್ಡ ಅಧಿಕಾರಿ, ಗೆಜೆಟೆಡ್ ಆಫೀಸರ್ ಆಗ್ತಾಳೋ. ನನ್ನ ಮಾತು ಕೇಳೋ ಪ್ಲೀಸ್ ಕಣೋ ಅಂತ ಹೇಳ್ಬಿಟ್ಟು. ಸರಿ, ಆದರೂ ನಾನು ಆಫೀಸ್ಗೆ ಹೋದಾಗೆಲ್ಲ ನಿಲ್ಲಿಸ್ಬಿಟ್ರು. ಅಲ್ಲಿ ಆಕೆ ಮೀಟಿಂಗಲ್ಲಿದ್ದಾಗ ನೀನು ದಿಢೀರಂತ ಬರ್ತೀಯ ಅಂತ ಆಕೆಗೇನು ಗೊತ್ತಿರುತ್ತೆ? ಆಗಿನ ಕಾಲದಲ್ಲಿ ಮೊಬೈಲ್ಗಳಿಲ್ಲ, ಇದ್ರೂ ತುಂಬ ಕಾಸ್ಟ್ಲಿ. ಸುಮ್ಮನಿರಪ್ಪ ನೀನೇನೇನೋ ಮಾತಾಡಬೇಡ ನೀನು ಅಂತ ಇರುತ್ತೆ. ನಿಂಗೆ ಕಾಯೋದು ಏನಾಗ್ಬಿಡುತ್ತೆ, ನಿನ್ಗೆ ಅಂಥ ಕೆಲಸ ಏನಿತ್ತು? ಆಫೀಸ್ ಹತ್ರನೇ ಹೋಗುವಂಥದ್ದು ಏನಿತ್ತು? ಬರಲ್ವಾ ಮನೆಗೆ ಬಂದ್ಮೇಲೆ ಮಾತಾಡಿದ್ರೆ ಆಯ್ತು. ಅಲ್ಲಿ ಹೋಗ್ಬಿಟ್ಟು ಎಲ್ರೂ ಮುಂದ್ಗಡೆ ಎಗರ್ಲಾಡಿದೀಯಂತೆ, ಆ ಪುಟ್ಟ ಮಗು ನೊಂದ್ಕೊಳ್ಳಲ್ವಾ? ಅಷ್ಟು ದೊಡ್ಡ ಅಫಿಷಿಯಲ್ ಜಾತಕ ಏನು ಅನ್ಕೊಂಡಿದೀಯೋ? ಸುಮ್ಮನಿರೋ, ಆ ಮಗು ಹೋಗ್ಲಿ, ನನ್ನ ಮಾತು ಕೇಳೋ, ಆ ಪಾಕೆಟ್ ಮನಿ ಇಟ್ಕೊಳ್ಳಿ, ನಿನ್ಗೇನು ಬೇಡ ಬಿಡು ಆ ದುಡ್ಡು. ಆಕೆಗೆ ಇಷ್ಟವಾಗಿದ್ದು ತಿನ್ಲಿ, ಒಂದು ಸೀರೆ ತಗೊಳ್ಳಿ, ಒಂದು ಪಾನಿಪುರಿ ತಿನ್ಲಿ, ಬಿಡು, ಇರ್ಲಿ ನನ್ನ ಮಗುಗೆ ಅಂತ. ನೀವು ನಂಬೋಲ್ಲ, ಇವತ್ತು ಆಕೆ ಒಂದು ಸೈನ್ ಹಾಕಿದ್ರೆ ಎಷ್ಟು ಸಾವಿರ ಮಂದಿಗೆ ಸ್ಯಾಲ್ರಿ 1ನೇ ತಾರೀಕಿಗೆ, ನೀವು ನಂಬ್ತೀರಾ, ಬಿದ್ದಿರುತ್ತೆ. ಎಷ್ಟೋ ಸಾವಿರಾರು ಮಂದಿಗೆ ಆಕೆ ಒಂದು ಸೈನಿಗೆ ನೀವು ನಂಬಲ್ಲ. ಆಕೆಯ ಸ್ಥಾನದಲ್ಲಿ ಹಿಂದುಗಡೆ ಇದ್ದವರು ಎಷ್ಟೋ ಲಕ್ಷ ತಗೊಬಂದು ಕೊಡೋರಂತೆ. ಸೈನ್ ಮಾಡಿ ಮೇಡಮ್, ಸೈನ್ ಮಾಡಿ ಸರ್ ಅಂತ. ಈಗಿಗೂ ಎತ್ಕೊ ಬಂದಿದ್ದಾರೆ. ಏನ್ರಿ ಇಂಥ ಪಾಪದ ದುಡ್ಡ? ನಿಮ್ಮ ಸ್ಯಾಲ್ರಿ ಕೊಡಕ್ಕೆ ನಾನು ಯಾಕ್ರಿ ಸೈನ್ ಮಾಡಬೇಕು? ದುಡ್ಡು ತಗೋಬೇಕು, ನಿಮ್ಮ ಸ್ಯಾಲ್ರಿ ತಗೊಳಕ್ಕೆ, ತಗೊಂಡೋಗ್ರಿ ಅಂತ ಹೇಳಿ ಆ ಮೇಡಮ್ ಕಿತ್ತೂರು ರಾಣಿ ಇವತ್ತು ನನ್ನ ಸ್ನೇಹಿತ ಇಲ್ಲ, ಹೋಗೋಕೆ 6 ತಿಂಗಳು ಮೊದಲು ಆಗ ಹೇಳ್ತಾನೆ, ಒಂದು ಪುಟ್ಟ ಬೇಕ್ರಿ, 40-50 ಬೇಕ್ರಿ ಇದ್ದಿದ್ದು ತುಫಾನ್ ಆಗೋಯ್ತು. ಏನೋ ವ್ಯವಹಾರಗಳಂದ ಮೇಲೆ ತುಂಬಾ ಬಲಿಷ್ಠ ವ್ಯಕ್ತಿ. ಈಗ ಕೂತಿದ್ದಾನೆ,
ಒಂದು ಜ್ಯೂಸ್ ಸೆಂಟ್ರ್ ಓಪನ್ ಮಾಡಿಬಿಟ್ಟು ಕರೆದಿದ್ದ. ಹೋಗಿದ್ದೆ ಕೊರೋನಾ ಸಂದರ್ಭದಲ್ಲಿ. ಹೇಗೋ ಇದ್ದೀನಾನ ಅಂತ. ಚೆನ್ನಾಗಿದ್ದೀನಿ. ಎಲ್ಲೋ ಮೇಡಮ್ ಕಾಣಿಸ್ತಿಲ್ಲ, ಹೊಸದಾಗಿ ಓಪನ್ ಮಾಡಿದ್ಯಾ ಅಂತ ಹೇಳಿ. ಅಲ್ಲಿ ನೋಡು ಒಳಗಡೆ ಅಂತ ನೋಡಿದ್ರೆ ತಾಯಿ ಜೀವ ಜ್ಯೂಸ್ ಮಾಡಿ ಎಲ್ಲಾರ್ಗೂ ಸ್ನ್ಯಾಕ್ಸ್ ಎಲ್ಲ ಕೊಡ್ತಿದೆ. ಮೇಡಮ್ ಏನಿದು ನೀವು ಗನ್ಮನ್ ಇಟ್ಕೊಂಡಿರೋರು, ನೀವು ಬಂದಿಲ್ಲಿ ಎಲ್ಲಿ ನಿಮ್ಮ PS ಅಲ್ಲಿ ಪರ್ಸನಲ್ ಸೆಕ್ರೆಟರಿ, ನಿಮ್ಮ ಡ್ರೈವರು ಗಾಡಿಯಲ್ಲಿ ಅಂದ್ರೆ ನೋಡಿ ಅಲ್ಲಿದೆ ಅಂತ. ನೋಡ್ತೀನಿ ಅಲ್ಲಿ ಮುಂದ್ಗಡೆ ಸರ್ಕಾರದ ಕಾರ್. ಡ್ಯೂಟಿಯಿಂದ ಹಂಗೆ ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೀವುಗಳು ಬರ್ತೀರಿ ಅಂತ ಗೊತ್ತಾಯ್ತು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಮೇಡಮ್ ನೀವೇನು ರಿಕ್ವೆಸ್ಟ್ ಮಾಡೋದು, ಆದರೂ ಇಲ್ಲಿ ಬಂದು ಜ್ಯೂಸು ಹಣ್ಣು ಏನು ಮೇಡಮ್, ಯಜಮಾನ್ರಿಗೆ ಖುಷಿ ಆಗುತ್ತೆ. ಎಷ್ಟಿದ್ರು ಅವ್ರ ಕುಲ್ಕಸ್ಬಲ್ವಾ ಇವತ್ತು ನಾವು ಇದರಿಂದಲೇ ಅಲ್ವಾ ಚೆನ್ನಾಗಾಗಿತ್ತು. ಒಂದು ಚೂರು ಹಮ್ಮು ಬೆಮ್ಮು ಕೈ ಹಿಡ್ಕೊಂಡು ಹೇಳ್ತಾನೆ, ನೋಡ್ದೇನೋ ನನ್ನಮ್ಮ ಅಲ್ಲಿ ನೋಡು ಆ ಮೇಡಮ್ಮು, ಏಯ್ ಇಲ್ಲ ಕಣೋ ಶಂಕರು, ನೀನು ಹೇಳಿದ ಸತ್ಯ ಕಣ, ನೀನು ನಿಜವಾದ ಗುರುಜಿ ಕಣ ಅವತ್ತು ಹೇಳ್ತೀನಿ. ಅವತ್ತು ಹೇಳ್ದಾಗ ನಾನು ಎಗಲಾಡ್ದೆ, ಕುಂತಾಡ್ದೆ. ನೀನು ಹೇಳ್ದೆ ಇದು ಸಾಮಾನ್ಯ ಅಲ್ಲ, ಕುರಿ ಅಲ್ಲ, ಇದು ಆಳೋದಿದು ಅಂತ. ಇವತ್ತೇನು ಗೊತ್ತೇನೋ ನೋಡು, ಅಷ್ಟು ದೊಡ್ಡ ಪೋಸ್ಟಲ್ಲಿದ್ದು ಹಿಂಗೆ ಬಂದು ಬೇಡ ಹೋಗಮ್ಮ, ನೀನು ಯಾಕೆ ಈ ಥರ ಬಂದು ರಸ್ತೆಯಲ್ಲಿ ಇಳಿದು ಬಂದು ನಾನು ಅವೆಲ್ಲ ಬಿಡ್ರಿ ಯಾರೀ ನೋಡ್ತಾರೆ ಅಂತ ನಿಂತು ಮಾಡ್ತಿದ್ದಾಳೆ ಅಂತ. ಅಂಥ ತಾಯಿ ಜೀವ ರೀ. ಇವತ್ತು ಆ ಮನೆ ಕಟ್ಸಿದ್ದಾಳೆ. ಆ ಪುಟ್ಟ ಮಗು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಚೆನ್ನಮ್ಮ ಮೇಡಮ್ಮೇ ಸಲ್ಯೂಟೆಡ್. ನೀವು ಅವತ್ತು ಹೇಳಿದ್ ನನಗೆ ಗೊತ್ತಾಗ್ಲಿಲ್ಲ ರವಿಶಂಕರ್ಜಿ ಗುರುಜಿ. ಏನೋ ಹೇಳಿದ್ರಿ, ನಿನ್ನಿಂದಲೇ ನೀನೇ ನಿಲ್ಲಬೇಕಾಗುತ್ತಮ್ಮ, ಒಂದು ದಿನ ಸುಮ್ಮನಿರುವ, ಅವತ್ತು ನೀನಿರಲ್ಲ, ಈ ಮಗುನೇ ನಿಲ್ಲೋದು, ಎಲ್ಲದಕ್ಕೂ ನಿಲ್ಲುತ್ತೆ ಅಂತ. ಇವತ್ತು ಅರ್ಥ ಆಯ್ತು ಅಂತ ನಾ ಹೇಳ್ದೆ. ಅವನ ಆತ್ಮ ನಿನ್ನಲ್ಲೇ ಇದೆ, ಯಾಕೆ ಯೋಚನೆ ಮಾಡ್ತೀಯ, ಎಲ್ಲೂ ಹೋಗಿಲ್ಲಮ್ಮ ಅಂತ. ಅಷ್ಟೇ ಮಕ್ಕಳೇ, ನಿಮ್ ಕೈ ಮುಗಿದು ಹೇಳ್ತಾನೆ, ಪ್ರತಿಯೊಬ್ಬರೂ ರಾಣಿ ಚೆನ್ನಮ್ಮಂದಿರೇ. ನನ್ನ ಮಾತು ಕೇಳಿ, ಸಣ್ಣ ಪುಟ್ಟ ಈ ಮಳೆ ಬಿಸಿಲು ಚಳಿಗೆ ಕುಗ್ಗಬೇಡಿ. ಇದೆಲ್ಲ ಸಾಮಾನ್ಯ, ಎಲ್ರಿಗೂ ನೆಗಡಿ ಬರುತ್ತೆ, ಎಲ್ರೂ ಜೀವನದಲ್ಲೂ ಬರುತ್ತೆ. ಎದೆ ತಟ್ಟಿಕೊಂಡು ನಿಂತುಕೊಳ್ಳಿ. ಯಾರ್ದೋ ಬದುಕು ನೀವು ಕಸ್ದಿಲ್ಲ ಅಮ್ಮಂದ್ರ, ಯಾರ್ದೋ ಜೀವನ. ನಮ್ಮ ಕನ್ನಡದ ತಾಯಂದ್ರ ಅಂತೂ ಕೇಳೋಲ್ಲ. ನಾನು ಮೊನ್ನೆ ಕೂಡ ಒಂದು ಪರಸ್ಥಳ ಪರದೇಶಕ್ಕೆ ಹೋಗಿದ್ದೆ ಕಾರ್ಯನಿಮಿತ್ತ. ನಿಮ್ಮೂರವರು ಅಂದ್ರೆ ನಾನು ಗರ್ವದಿಂದ ಹೇಳಿದೆ, ನಮ್ಮೂರಿಗೆ ಬನ್ರಿ, ನಾವು ಕನ್ನಡದವರ ಆ ಒಂದು ಪ್ರೀತಿ ವಿಶ್ವಾಸ ನೋಡಿ ಅಂದ್ರೆ ಆತ ಹೇಳೇ ಬಿಟ್ಟ, ನಾವು ಅಂದಿರ್ಕ ಸಾರ್ ಅಂತ. ಇನ್ನೊಬ್ಬ ಸಿಲೋನ್ ಭಾಷೆನಲ್ಲೂ ಹೇಳ್ತಾನೆ, ಬಂದಿದ್ದೇನೆ. ಇಷ್ಟು ಒಂದು ಸೊಗಡು, ಇಷ್ಟು ಒಂದು ಸಹೃದಯತೆ, ಇಷ್ಟು ಒಂದು ಪ್ರೀತಿ ಹೃದಯವಂತಿಕೆ ನಾವೆಲ್ಲೂ ನೋಡಿಲ್ಲ, ನಿಮಗೆ ಗೊತ್ತಿಲ್ಲ. ಅದು ನನ್ನ ಕನ್ನಡ ತಾಯಿಯ ಮೇಲೆ ಆಣೆ ಮಕ್ಕಳೇ. ಕನ್ನಡಾಂಬೆಯರೇ ನೀವು, ಪ್ರತಿಯೊಬ್ಬ ಮನೆಯ ಮಗಳು. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನೀವು ಸೆಟದು ನಿಂತ್ರೆ ಇನ್ನು ಸಾಕು, ಇನ್ನು ಸಾಕು. ಕಟ್ಟಿ ನೀವು ಒಂದು ಕೋಟೆ, ನಿಮ್ಮದೊಂದು ಕಿತ್ತೂರು ಕೋಟೆ ಕಟ್ಟಿ, ಅದು ನಿಮ್ಮ ಮನೆಯೇ, ನಿಮ್ಮ ವಿದ್ಯೆ, ನಿಮ್ಮ ಕೆಲಸವೇ. ಚೂರು ನೀವು ಕೆಚ್ಚು ಜಾಸ್ತಿ ನಮ್ಮ, ನಿಮಗೆ ಸಿಟ್ಟು ಕೋಪ ಜಾಸ್ತಿ ನಮ್ಮಂದ್ರ ಆ ಥರ ಪಟ್ಟು ಬಿಡ್ತೀನಿ. ಈ ಥರದೊಂದು ಮದುವೆ, ಒಂದು ವಿದ್ಯೆ, ಒಂದು ಕೆಲಸ ನಿರ್ಧಾರ ತಗೊಳ್ಳುವಾಗ PUC ಆದ ಮೇಲೆ ಏನು ತಗೊಂಡ್ರೆ ಚಂದ, ಡಿಗ್ರಿ ಮಾಡುವುದು ಯಾವ ರಂಗದಲ್ಲಿ ನನಗೆ ಅನುಕೂಲ ಆಗುತ್ತೆ, ವಿದ್ಯೆಯ ಕೆಲಸವ ಇಲ್ಲ ಏನಾದರೂ ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥದ್ದು ಇದೆಯಾ. ಪ್ರತಿಯೊಬ್ಬರಲ್ಲೂ ಇರಬೇಕು ಮಕ್ಕಳು, ಏನಾದರೂ ಒಂದು ಟೆಕ್ನಿಕಲ್ ಇರಬೇಕು, ಕೈ ಕೆಲಸ. ಹೌದು, ಬದುಕು ಕಟ್ಕೊಳ್ಳಿಕ್ಕೆ. ಇಲ್ಲ ವಿದ್ಯೆ, ಒಂದು ಮನೇಲಿ ಟ್ಯೂಷನ್ ಹೇಳ್ಕೊಂಡ್ರೆ ಬದುಕು ಕಟ್ಬಿಡ್ಬೋದು. ಒಂದು ಸಣ್ಣ ಟ್ಯೂಷನ್ ಒಂದು 10 ಮಕ್ಕಳಿಗೆ. ಇಲ್ಲ ಕೈ ಕೆಲಸ, ಈ ಥರದ್ದು ಏನಾದರೂ ಒಂದು. ಸೊ ಆ ವಿದ್ಯೆ ಮಾಡುವಾಗಲೇ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ನಿಮಗೆ ಇದು ಮಾಡಿದ್ರೆ ಸರಿಯಾ. ಎಲ್ಲ ಆದ್ಮೇಲೆ ಬಂದ್ರೆ ನಾನು ಕೂಡ ಏನ್ ಮಾಡಿ, ಏನ್ರೂ ಮಾಡಿಟ್ಟಿದ್ದೀರಾ. 20 ವರ್ಷ ಹಿಂದ್ಗಡೆ ಬರ್ಬೇಕಿತ್ತು, ನೀನ್ ಎಲ್ಲಿದ್ದ ಗೊತ್ತಾ ನಾನು ಅಂತ ಹೇಳಿದ್ದೆ. ಬಿಕ್ಕಿ ಹತ್ತಿರೋರ್ನ ಎಷ್ಟೋ ಬಾರಿ ನೋಡಿ ಸಂಕಟ ಪಟ್ಟಿದ್ದು. ಅದಕ್ಕೆ ಹೇಳ್ತಿದ್ದಾರೆ, ನೀವು ಪ್ರತಿಯೊಬ್ಬರು ಕಿತ್ತೂರು ರಾಣಿ ಚೆನ್ನಮ್ಮಂದಿರೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಭಯ ಬಿಡಿ. ಇನ್ಮೇಲೆ ನಾವು ಯಾರು ನಾಡದ್ರೋಹಿಗಳಲ್ಲ, ನೀವು ಅಲ್ಲವೇ ಅಲ್ಲ. ನಮ್ಮ ಕನ್ನಡ ಪ್ರತಿಯೊಬ್ಬ ಸ್ತ್ರೀಯೂ ಅಷ್ಟೇ ಮಕ್ಕಳೇ.
ಬೇರೆಯವ್ರದ್ದು ಕತೆ ಬಿಟ್ಬಿಡಿ, ಇನ್ನೊಬ್ರದ್ದು ಬಯಸೋಲ್ಲ, ತಮ್ಮದು ಬಿಟ್ಕೊಡಲ್ಲ. ನನ್ನ ಕಿತ್ತೂರು ಅನ್ನತಕ್ಕಂಥ. ಇನ್ನು ಮೇಲೆ ನಿಮ್ಮ ಮನೆಯೇ ನಿಮ್ಮ ಕಿತ್ತೂರಾಗಲಿ, ನಿಮ್ಮ ಶಕ್ತಿಯೇ ಸಾಮ್ರಾಜ್ಯವಾಗಲಿ. ತಲೆ ಬಗ್ಗಿಸೋದನ್ನು ಬಿಡಿ. ನಿಮ್ಮ ವಿದ್ಯೆ, ಕೆಲಸ, ಕಾರ್ಯಕ್ಷೇತ್ರ, ಆಮೇಲೆ ವಿವಾಹ ಕೇಳ್ಕೊಳ್ಳಿ. ನನಗೀಗ ವಿವಾಹ ಬಲವಿದೆಯಾ, ಮಾಡಿಕೊಂಡ್ರೆ ಒಳ್ಳೆಯದ, ನಾನಾಗಿ ನೋಡಿ ಮಾಡಿಕೊಂಡ್ರೆ ಒಳ್ಳೆಯದ, ಮನೆಯವ್ರು ನೋಡಿ ಮಾಡಿದ್ದು ಒಳ್ಳೆಯದ, ಇಲ್ಲ ಹಾಗೆ ಇದು ಬಿಟ್ರು ಒಳ್ಳೆಯದ, ಪರವಾಗಿಲ್ಲ ಪರವಾಗಿಲ್ಲ. ಇದನ್ನ ಕೇಳ್ಕೊಳ್ಳಿ. ಏನೋ ಆತರ ಪಟ್ಟು ನಿರ್ಧಾರಗಳು ತಗೋಬೇಡಿ. ಜಾಗ್ರತೆ ಜಾಗ್ರತೆ ಅಂತ ಕೇಳ್ಕೊತಿದ್ದಾನೆ. ಹಾಗಂದ್ರೆ ತುಂಬಾ ದಿನದಿಂದ ಆಸೆ ಇತ್ತು, ಕಾಯ್ತಿದ್ದೆ. ಕಿತ್ತೂರು ರಾಣಿ ಜನ್ಮೋತ್ಸವ, ಜಯಂತ್ಯೋತ್ಸವ ನವೆಂಬರ್ 14 ಚಾಚಾ ನೆಹರು ಅಷ್ಟೇ ಅಲ್ಲ, ಕಿತ್ತೂರು ರಾಣಿಯ ಜಯಂತ್ಯೋತ್ಸವ. ತಾಯಿ, ನೀವು ಪ್ರತಿಯೊಬ್ಬರು ನನ್ನ ಅಮ್ಮಂದಿರೇ, ನನ್ನ ಶಕ್ತಿ ದೇವತೆಗಳೇ. ನಿಮ್ಮ ಶಕ್ತಿ ಪರಿಚಯಿಸೋದು ನನ್ನ ಕೆಲಸ ಅಷ್ಟೇ. ನಿಶಕ್ತಿಗಳಿರ್ತವೆ ಮಕ್ಕಳೇ, ಇರ್ತವೆ, ಅವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಯಾರಿಗಿಲ್ಲ, ಯಾರ ಮನೇಲಿ ಸಾವಿಲ್ಲ, ಬಾಧೆ ಇಲ್ಲ, ಹೌದಲ್ವಾ? ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ವಕ್ರ, ಅದರ ಬಗ್ಗೆ ಹೇಳಬೇಕಿತ್ತು. ಆದರೆ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಇದಕ್ಕೋಸ್ಕರ ಕಾಯ್ತಿದ್ದೆ, ತಿಳಿಸ್ಬೇಕು. ಶುಕ್ರವಾರವೇ, ಶುಕ್ರ ನಕ್ಷತ್ರ, ಶುಕ್ರನ ಬಲ. ಲಕ್ಷ್ಮಿ ಇಲ್ಲದೆ ನಾವಿಲ್ಲ, ನೀವಿಲ್ಲದೆ ನಾವಿಲ್ಲ. ಅದಕ್ಕೆ ಸ್ತ್ರೀಗೆ ಶಕ್ತಿ ಸ್ವರೂಪಿಣಿಯಾಗಿ ಕೊಟ್ಟಿದ್ದಾರೆ. ಶಕ್ತಿ ಇಲ್ಲದೇನೂ ಇಲ್ಲ ಮಕ್ಕಳೇ, ಇಲ್ಲ. ನೀವೇ ನಮ್ಮ ಶಕ್ತಿ. ಇವತ್ತು ನಾನು ಇಷ್ಟೆದ್ದು ಬಂದು ಇಲ್ಲಿ ಕುಳಿತುಕೊಂಡು ಇಷ್ಟು ಬೆಳ್ಳಂಬೆಳಿಗ್ಗೆ ಒಂದು ಕಾರ್ಯಕ್ರಮ ಕೊಡಬೇಕು, ನಿಮಗೆ ತಲುಪಬೇಕು ಅಂದರೆ ಅದ್ರ ಹಿಂದ್ಗಡೆ ಒಂದು ಶಕ್ತಿಯ ಒಂದು ಸಂಕಲ್ಪವೇ ಅಷ್ಟೇ. ಒಳ್ಳೇದಾಗ್ಲಿ. ಖಂಡಿತ ನಾಳೆ ಹೇಳ್ತಾನೆ. ಮೇಷರಾಶಿ. ಚಂದ್ರ ಶುಕ್ರನ ಸಾರದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಶುಕ್ರ ರಾಹು ಸಾರ, ರಾಹು ಗುರು ಸಾರ. ಕಲಾರಂಗದಲ್ಲಿರತಕ್ಕಂಥವರಿಗೆ ಅಂತ ಒಂದು ಎಂಟರ್ಟೈನ್ಮೆಂಟ್ ಬಿಸ್ನೆಸ್, ಮಾಧ್ಯಮ, ಕಿರುಚಿತ್ರ ಮಾಧ್ಯಮ, ಈ ಒಂದು ಪ್ರೊಡಕ್ಷನ್ ಹೌಸ್, ಎಂಟರ್ಟೈನ್ಮೆಂಟ್ ಹೌಸ್, ಈ ಒಂದು ಮೋಜು ಮಸ್ತಿ, ಕುಣಿತ, ರಸಮಂಜರಿ, ಮ್ಯೂಸಿಕ್ ಕಾನ್ಸರ್ಟ್ಸ್, ಇಂತಹ ಒಂದು ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥ ಮೇಷರಾಶಿಯವರಿಗೆ ತುಂಬ ಅನುಕೂಲದ ಭಾವ. ವೃಷಭ ರಾಶಿ. ಸುಖದಲ್ಲಿ ಚಂದ್ರ ಶುಕ್ರನ್ ಸಾರ, ಸುಖಕಾರಕ. 6ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಇಲ್ಲದ ಅನಾರೋಗ್ಯ ಸಮಸ್ಯೆ, ಸೋದರಿಯರಿಗೆ ಸಂಕಟ, ಈ ಥರದ್ದೊಂದುಂಟು. ನಿಮಗೆ ಸಂಕಟ ಇಲ್ಲ. ಚಂದ್ರ ಶುಕ್ರನ್ ಸಾರ, ಅಲ್ಲಿ ಕುಳಿತಿರೋ ಕೇತುವು ಶುಕ್ರನ್ ಸಾರ. ಬಟ್ ಶುಕ್ರ 6ನೇ ಮನೇಲಿ ಕುಳಿತಿರೋದ್ರಿಂದ ಅಲ್ಲೊಂದು ಪರಪುರುಷರಿಂದಲೋ ಪರಸ್ತ್ರೀಯರಿಂದಲೋ ವ್ಯವಹಾರ ಚಿಕ್ಕಗಳಿಗೆ ಒಳಗಾಗ್ಬಿಡ್ತಾರೆ. ತುಂಬ ತಿಳಿದಿರೋರನ್ನ ನಂಬಿ ಏನಾದರೂ ಕೊಡೋದು, ತಗೊಳ್ಳೋದು, ಮಾಡೋದು, ಇನ್ನೊಂದು ಬಿಕ್ಕಟ್ಟುಗಳಿಗೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ. ವಿಪರೀತ ಸುಖ, ಅದಕ್ಕೋಸ್ಕರ ಇಲ್ಲದ ಸಾಲ ಮಾಡ್ಕೊಬಿಡ್ತೀರಿ. ಎಚ್ಚರಿಕೆ. ಇನ್ನು ಮಿಥುನ ರಾಶಿ. ವಿಶೇಷವಾಗಿ ಶುಕ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಟ್ರಾವೆಲ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ಬಟ್ಟೆ, ಗಾರ್ಮೆಂಟ್ಸು, ಹೂವು, ಹಣ್ಣು, ಅಲಂಕಾರ, ಈ ರೀತಿಯ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು. ಸ್ಪೋರ್ಟ್ಸಲ್ಲಿರೋರಿಗೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ. ಶುಕ್ರ ಧನಸ್ಥಾನದಲ್ಲಿ ಚಂದ್ರನೇ ಬಂದು ಕುಳಿತಿದ್ದಾನೆ.
ಈ ಗಂದಿಗೆ ಅಂಗಡಿ, ಹಣ್ಣು, ಜ್ಯೂಸು, ಅಲಂಕಾರ, ಒಪ್ಪ, ಓರಣ, ತರಕಾರಿ, ಸೊಪ್ಪು, ಹಾರ್ಟಿಕಲ್ಚರು, ಹೈನುಗಾರಿಕೆ, ತೋಟಗಾರಿಕೆ ರೀತಿಯ ವೃತ್ತಿ ಉದ್ಯೋಗ ಅನುಕೂಲ. ಸಿಂಹರಾಶಿ, ಚಂದ್ರ ನಿಮ್ಮನೇಲೆ, ಶುಕ್ರನ್ ಸಾಂಗತ್ಯ, ದಶಮಾಧಿಪತಿಯ ಸಾಂಗತ್ಯ. ದಶಮಾಧಿಪತಿ 3ನೇ ಮನೆಯಲ್ಲೇ ಸ್ಟ್ರಾಂಗ್ ಆಗಿದ್ದಾನೆ, ಚೆನ್ನಾಗಿದೆ, ಬ್ಯೂಟಿಫುಲ್. ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ಆಭರಣ, ಅಲಂಕಾರ, ಚಿತ್ರಕಲೆ, ಪೇಂಟಿಂಗು, ಫರ್ನಿಚರು, ಇಂಟೀರಿಯರ್ಸು, ಆರ್ಕಿಟೆಕ್ಚರ್ಸು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಕನ್ಯಾ ರಾಶಿ, ನಿಮ್ ಖುಷಿಗೆ ಇವತ್ತು ಕಡಿಮೆ ಏನಿಲ್ಲ. ಚಂದ್ರ ಲಾಭಾಧಿಪತಿ 12ನೇ ಮನೆಯಲ್ಲಿ ಶುಕ್ರನ್ ಸಾಂಗತ್ಯದಲ್ಲಿರೋದ್ರಿಂದ ಆತ್ಮೀಯರ ಭೇಟಿ, ಒಡನಾಟ, ಸುತ್ತಾಟ, ಭೋಜನ ಇವೆಲ್ಲವನ್ನು ನೋಡತಕ್ಕಂಥದ್ದು. ಮಾತಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಹಾಗೆಯೇ ಎಕ್ಸ್ಪೋರ್ಟ್, ಇಂಪೋರ್ಟ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಮದ್ಯ ಮಾರಾಟ, ಪಬ್ಬು, ಕ್ಲಬ್ಬು, ಈ ರೀತಿಯ ವೃತ್ತಿ ಉದ್ಯೋಗ ತುಂಬ ಅನುಕೂಲ ನೋಡ್ತೀರಿ. ತುಲಾ ರಾಶಿ, ಚಂದ್ರ ಲಾಭದಲ್ಲಿ, ಶುಕ್ರ ನಿಮ್ಮನೇಲೆ. ಮದುವೆ ವಿಚಾರ, ಕುಟುಂಬದ ವಿಚಾರ, ಮದುವೆ ಮಾಡಿಸೋದು, ಮದುವೆ ಮಂಟಪಗಳು, ಮದುವೆ ಅಲಂಕಾರಗಳು, ಮದುವೆ ಅಡಿಗೆಗಳು, ಇಂತಹ ಒಂದು ವೃತ್ತಿ ಉದ್ಯೋಗ ತುಂಬ ಅನುಕೂಲ ನೋಡತಕ್ಕಂಥ ಒಂದು ದಿನವಾಗಿರುತ್ತೆ. ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ್ ಸಾರ, ಭಾಗ್ಯೇ ದಶಮ ಸ್ಥಾನಂ, ಬ್ಯೂಟಿಫುಲ್. ವೃತ್ತಿಪರವಾಗಿ ಭಾಗ್ಯಾಧಿಪತಿ ದಶಮದಲ್ಲಿ ಶುಕ್ರನ್ ಸಾರ. ಸ್ತ್ರೀಯರಿಗೆ ಸಂಬಂಧಿತ ಹಣ್ಣು, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಇಂತಹ ಒಂದು ವೃತ್ತಿ ಉದ್ಯೋಗ ತುಂಬ ಅನುಕೂಲ, ಅಷ್ಟೇ ಸ್ವಲ್ಪ ಖರ್ಚು ಇರುತ್ತೆ. ಧನುಸು ರಾಶಿ, ಚಂದ್ರ ಅಷ್ಟಮಾಧಿಪತಿ ಭಾಗ್ಯದಲ್ಲಿ, ಸೊ ಹಿರಿಯರ ಆರೋಗ್ಯ ಸ್ವಲ್ಪ ನೋಡಿಕೊಂಡು. ಇನ್ನು ಮಕರ ರಾಶಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ಕುಳಿತಿದ್ದಾನೆ, ಚಂದ್ರ ಶುಕ್ರನ್ ಸಾರದಲ್ಲಿ. ಶುಕ್ರ ಅಷ್ಟಮಕ್ಕೆ ಬರಬೇಕು, ಒಳ್ಳೇದು. ಆದರೆ ಅಷ್ಟಮದಲ್ಲಿ ಚಂದ್ರ ಕುಳಿತಾಗ ಅವತ್ತೇನಾದ್ರೂ ಒಂದು ವೇದೆ ಅಂತ ಹೇಳ್ತೇವೆ. ಕೊಡೋದು, ತಗೊಳ್ಳೋದು, ಮಾಡೋದು, ನೋಡೋದು. ಅದರಲ್ಲೂ ದಶಮದಲ್ಲೇ ಶುಕ್ರ, ವೆರಿ ಕೇರ್ಫುಲ್. ಕಲಾ ಮಾಧ್ಯಮ, ಮಾಡೆಲಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್, ಸ್ವಲ್ಪ ಜಾಗ್ರತೆ ಮಕ್ಕಳೇ. ಯಾರೋ ನಂಬ್ಕೊಂಡು ದೂರದ ಕೆಲಸ, ದೂರದ ವ್ಯವಹಾರ, ದೂರದ ದುಡ್ಡು, ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಗೊತ್ತಿದೆಯೋ ಅಷ್ಟನ್ನೇ ಮಾಡ್ತಕ್ಕಂಥದ್ದು ಮಾಡಿ, ಆಯ್ತು. ಇನ್ನು ಕುಂಭರಾಶಿ, ಸಪ್ತಮದಲ್ಲಿ ಚಂದ್ರ, ದಟ್ ಈಸ್ ಬ್ಯೂಟಿಫುಲ್. ಭಾಗ್ಯಾಧಿಪತಿಯ ಪ್ರಭಾವ. ಬಟ್ ಭಾಗ್ಯಾಧಿಪತಿ ಕೂಡ ಅಲ್ಲೊಂದು ಭಾಗ್ಯಸ್ಥಾನದಲ್ಲೇ ಇದ್ದಾನೆ. ರಾಹು ಸಾರದಲ್ಲಿ, ರಾಹು ನಿಮ್ಮ ಮನೇಲಿ. ಸೊ ರಾಹು ಅಂತ ಹೇಳ್ತಿದ್ದ ಹಾಗೆ ಶುಕ್ರ ರಾಹು ಈ ಒಂದು ವೇದೆ, ಕಲಾ ಮಾಧ್ಯಮ, ನಾಟ್ಯ, ಈ ಒಂದು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಜ್ಯೋತಿಷ್ಯ, ಅಲಂಕಾರ, ಉಪಮಾನ, ನಾಟ್ಯ, ಭರತನಾಟ್ಯ, ಚಿತ್ರಕಲೆ, ಪೇಂಟಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರು, ಬಟ್ಟೆ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ಬ್ಯೂಟಿಫುಲ್ ಆದಂಥ ಒಂದು ಪ್ರಭಾವ ಚೆನ್ನಾಗಿದೆ. ಏನು ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರ ಅಷ್ಟಮಾಧಿಪತಿಯ ಸಾರದಲ್ಲಿ 6ನೇ ಮನೆಯಲ್ಲಿರೋದು ಖಂಡಿತ ಅಲ್ಲೊಂದು ಏನೋ ಒಂದು ನೋವು. ಸ್ತ್ರೀಯರಿಗೆ ಸಂಬಂಧಿತ ವಿಚಾರಗಳಲ್ಲಿ ಇಕ್ಕಟ್ಟು, ಬಿಕ್ಕಟ್ಟು, ಎಳೆದಾಟ, ಒದ್ದಾಟ ಆಗತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಪುರುಷರಿಗೆ ಸ್ತ್ರೀಯರ ಜೊತೆ, ಸ್ತ್ರೀಯರಿಗೆ ಪುರುಷರ ಜೊತೆ, ಇಲ್ಲ ಈ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ವ್ಯವಹಾರ, ಕೊಡೋದು, ತಗೊಳ್ಳೋದು, ಇನ್ನೊಂದು ನಂಬಿಯೋ, ಪಾಲುದಾರಿಕೆ, ಶೂರಿಟಿ, ಸಣ್ಣ ಪುಟ್ಟ ಚೀಟಿ ವ್ಯವಹಾರ, ಸಣ್ಣ ಪುಟ್ಟ ಹಣಕಾಸು, ಯಾರನ್ನೋ ನಂಬಿದ್ವಿ ಸರ್, ಕೊಟ್ವಿ ಸರ್, ಮಾಡಿದ್ವಿ ಸರ್ ಅನ್ನತಕ್ಕಂಥದ್ದು ಒಂದು ಬಿರುಗಾಳಿ ಎಬ್ಬಿಸ್ತಕ್ಕಂಥ ಪ್ರಭಾವ ಆಗುತ್ತದೆ, ಎಚ್ಚರಿಕೆ. ದುಡುಕಬೇಡಿ, ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ,
ಆರೋಗ್ಯದ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ಜಾಗ್ರತೆ ತಗೊಳ್ಳಿ. ಆದಷ್ಟು ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಒಂದು ಸಣ್ಣ ಜಪ, ಒಂದು 2 ತೆಂಗಿನಕಾಯಿ, ಒಂದು 2 ಎಲೆ ಅಡಿಕೆ, ಒಂದು 4 ಬಾಳೆಹಣ್ಣು ಸೇರಿಸಿ ಯಾರಿಗಾದ್ರೂ ಫಲತಾಂಬೂಲ ಸ್ತ್ರೀಯರಿಗೆ ಇವತ್ತು ಕೊಡ್ತಕ್ಕಂಥದ್ದು ಮಾಡಿ. ಆ ಒಂದು ದೋಷ ಎಳೆದಾಟ ತುಂಬ ದೊಡ್ಡದಾಗಿ ಆಗದ ಹಾಗೆ ಕಾಪಾಡ್ತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.